ಕೆಎಎಸ್ ಅಧಿಕಾರಿ ಅಪೂರ್ವ ಬಿದರಿಗೆ ಭಾರಿ ನಿರಾಸೆಯಾಗಿದೆ. ಅಪೂರ್ವ ಬಿದರಿ ಪ್ರಮೋಷನ್ ತಡೆ ಹಿಡಿದ ಸ್ಟೇಟ್ ಗವರ್ನಮೆಂಟ್. ಕೆಎಎಸ್ ಅಧಿಕಾರಿ ಅಪೂರ್ವ ಬಿದರಿಗೆ ಇನ್ನೇನು ಪೋಸ್ಟಿಂಗ್ ಆಗುತ್ತೆ ಎನ್ನುವಂತ ನಿರೀಕ್ಷೆ ಇಟ್ಕೊಂಡಾಗಲೇ ಒಂದು ಶಾಕ್ ಎದುರಾಗಿದೆ. ಅಪೂರ್ವ ಬಿದರಿ ಪ್ರಮೋಷನ್ ಅನ್ನು ತಡೆ ಹಿಡಿದಿರುವ ರಾಜ್ಯ ಸರ್ಕಾರ 2015 ಬ್ಯಾಚ್ನ 21 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ಭಾಗ್ಯ. 12 ರ್ಯಾಂಕ್ ಇದ್ರೂ ಪ್ರಮೋಷನ್ ಪಡೆಯದ ಎಸಿ ಅಪೂರ್ವ ಬಿದರಿ ಮೇಲೆ ಸಾಲು ಭ್ರಷ್ಟಾಚಾರದ ಆರೋಪ ಇದೆ. ಕೆಐಎಡಿಬಿಯಲ್ಲಿದ್ದಾಗಲೂ ಅಪೂರ್ವ ಬಿದರಿ ವಿರುದ್ಧ ಹಲವು ಆರೋಪಗಳಿತ್ತು, ಅಲಿಗೇಷನ್ಗಳಿತ್ತು. ಹಾಲಿ ದಕ್ಷಿಣ ಎಸಿ ಆಗಿರುವ ಅಪೂರ್ವ ಬಿದರಿ ವಿರುದ್ಧ ಅನೇಕಾರು ಆರೋಪಗಳಿತ್ತು. ಹಲವು ಪ್ರಕರಣಗಳಲ್ಲಿ ತನಿಖೆ ಎದುರಿಸುತ್ತಿರುವಂತಹ ಅಪೂರ್ವ. ಹೀಗಾಗಿ ಸರ್ಕಾರಕ್ಕೂ ಒಂದಷ್ಟು ನಿಯಮಗಳಿರ್ತವೆ. ಬ್ಯಾಕ್ ಟು ಬ್ಯಾಕ್ ಎಲಿಗೇಷನ್ ಇದೆ ಆಕೆಯ ವಿರುದ್ಧ. ಆಗಿದ್ದಾಗ ಏಕಾಏಕಿ ಪ್ರಮೋಷನ್ ಕೊಡೋದಕ್ಕೆ ಬರೋದಿಲ್ಲ. 2015 ಬ್ಯಾಚ್ನ 21 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ಭಾಗ್ಯ ಇತ್ತು. ಅದರಲ್ಲಿ ಅಪೂರ್ವ ಅವರ ಕೂಡ ಹೆಸರು ಸ್ವಲ್ಪ ಚರ್ಚೆಯಲ್ಲಿತ್ತು. 12 ರ್ಯಾಂಕ್ ಇದ್ರೂ ಕೂಡ ಇನ್ನೂ ಪ್ರಮೋಷನ್ ಅನ್ನು ಪಡೆದಿಲ್ಲ, ಉಳಿದವರೆಲ್ಲ ಪಡೆದಿದ್ದಾರೆ. ಅಪೂರ್ವ ಬಿದರಿಯ ಮೇಲೆ ಸಾಲು ಭ್ರಷ್ಟಾಚಾರ ಆರೋಪ ಇರೋದ್ರಿಂದಾಗಿ ಸರ್ಕಾರ ತಡೆದು ನಿಲ್ಲಿಸಿದೆಯೋ ಅಥವಾ ಬೇರೆ ಬೇರೆ ಕಾರಣಗಳಿದಾವ ಗೊತ್ತಿಲ್ಲ. ಬಟ್ ಈಗ ಅವರ ಪ್ರಮೋಷನ್ ಅನ್ನು ತಡೆದು ನಿಲ್ಲಿಸಲಾಗಿದೆ. 2015 ಬ್ಯಾಚ್ನ 21 ಕೆಎಎಸ್ ಅಧಿಕಾರಿಗಳಿಗೆ ಬಡ್ತಿ ಭಾಗ್ಯ ಇತ್ತು. 12 ರ್ಯಾಂಕ್ ಇದ್ರೂ ಕೂಡ ಪ್ರಮೋಷನ್ ಪಡೆಯದ ಎಸಿ ಅಪೂರ್ವ ಬಿದರಿ ಮೇಲೆ ಸಾಲು ಭ್ರಷ್ಟಾಚಾರದ ಆರೋಪ ಅವರ ಪ್ರಮೋಷನ್ಗೂ ಕಂಟಕ ತಂದಿದೆಯಾ ಎನ್ನುವಂಥ ಚರ್ಚೆಗಳು ಈಗಾಗಲೇ ರಾಜ್ಯದಲ್ಲಿ ಅಧಿಕಾರಿ ವಲಯಗಳಲ್ಲಿ ಶುರುವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.